ಸರ್ ಇನ್ನು ಹೇಳ್ತಾ ಹೋಗೋದಾದ್ರೆ ಈ ರಾಹುಲ ಅನ್ನೋರು ಇದ್ದಾರಲ್ಲ ಅವರು ಮತ್ತೆ ಮೇನ್ ಕುಕ್ ಮಧ್ಯೆ ಮನಸ್ತಾಪ ಇದೆ, ಅವರಿಬ್ರು ಕಿತ್ತಾಡ್ಕೊಂಡಿದ್ದಾರೆ, ಜಗಳ ಆಡ್ಕೊಂಡಿದ್ದಾರೆ. ಮೇಡಮ್ ನೋಡಿ, ಪ್ರತಿ ಒಂದು ವ್ಯಕ್ತಿಗೂ ಜಲೋಸಿ ಅನ್ನೋದು ಇರುತ್ತೆ. ಯಾರೇ ಆಗಲಿ ನಿಜವಾಗ್ಲೂ ಅವ್ನು ಶ್ರಮ ಪಡ್ತಾನೆ. ಯಾರು ನಾಗ ಕಷ್ಟಪಡ್ತಾನೆ, ಅವನು ಭಟ್ಟ, ಅವನು ಒಂದು 13-14 ವರ್ಷದ ಕುಕ್ಕಿಲ್ಲಿ. ಕುಕ್ ಅಂದರೆ ನಾನು ಡೆವಲಪ್ ಮಾಡಿರೋ ಕುಕ್ಕಿಲ್ಲಿ. ನಾನು ಕುಕ್ ಅಂತ ಹೊರಗಡೆಯಿಂದ ಕರ್ಕೊಂಬಂದಿದ್ದು ಹಿಸ್ಟ್ರಿಲೇ ಇಲ್ಲ. ನಾನು ತೋರಿಸ್ಕೊಡ್ತೀನಿ, ನೀನು ಮಾಡಪ್ಪ, ನಾನು ಮಸಾಲೆ ಹಾಕ್ಕೊಡ್ತೀನಿ ನೋಡಪ್ಪ, ಇಷ್ಟೇ ನಡೀತಾ ಇತ್ತಪ್ಪ. ಪಾಪ ಅವನಿಗೂ ಬೇಜಾರಾಯಿತು. ಈ ಫೆಲ್ಪಿಗಳು ಎಲ್ಲ ಮಾತಾಡೋದು ಬರೋದು, ರಾಹುಲ ಅಂದರೆ ಪ್ರತಿಯೊಂದು ಮನುಷ್ಯನಿಗೂ ಫೀಲಿಂಗ್ ಇರುತ್ತೆ. ನಾನು ಕಷ್ಟಪಟ್ಟೆ, ಅವ್ನು ಬೆಳೀತಾ ಇದ್ದಾನೆ ಫೀಲಿಂಗ್ ಎಲ್ಲ ಪ್ರತಿಯೊಬ್ಬರಿಗೂ ಇರುತ್ತದು. ಅವರಿಲ್ಲ ಇವ್ರಿಗಿಲ್ಲ ಅನ್ನಂಗೇನಿಲ್ಲ. ನನಗೂ ಫೀಲ್ ಆಯಿತು. ಏನು ಮಾಡೋಕ್ಕಾಗತ್ತೆ. ನಾನು ಕರೆದೆ ಅವಾಗ. ನಾಗ ಅಂದಿದ್ರೆ ಇವತ್ತು ಈ ಪ್ರಮೋಷನ್ ಆಗ್ತಾ ಇರಲಿಲ್ಲ ಮೇಡಮ್. ರಾಹುಲ್ಲ ಅಂದಿದ್ದಕ್ಕೆ ಪ್ರಮೋಷನ್ ಆಗಿದ್ದು. ಗಣೇಶ ಅಂದಿದ್ರು ಆಯ್ತಿರಲಿಲ್ಲ, ನಾಗಣ್ಣ ಅಂದಿದ್ರು ಆಯ್ತಿರಲಿಲ್ಲ. ಇದು ಕ್ಲಿಕ್ಕಿಗೆ ರಾಹುಲನೇ. ನಾನು ಆಪ್ರೇಷನ್ ಥಿಯೇಟ್ರಲ್ಲಿ ಇದ್ದೀನಿ. ಇವನು ಇಲ್ಲಿ ಯಾರಾದರೂ ನಿಮ್ಮ ಮೀಡಿಯಾದವ್ರ ಹತ್ರ ಮಾತಾಡಿ ಅವನು ಮಾಡಿಬಿಟ್ಟವನೆ. ಅವನು ಹೊಟ್ಟೆ ಊರಿನ ಅವ್ನು ಹೇಳ್ಕೊಂಡವನೆ. ಅಷ್ಟೇ ಮಾತಾಡಿದ್ದಾನೆ. ನಾವೇ ಬೈದೆ, ಮಾತಾಡ್ಬಾರ್ದು ಪುಟ. ಇದಕ್ಕೊಂದು ಸ್ವಲ್ಪ ಏನಂದರೆ ಒಂದು 50% ಅವನು ಹೆವಿ ಕಷ್ಟಪಡ್ತಾನೆ. ಇದಕ್ಕೆ ಜಾಸ್ತಿ ನೆಟ್ಟು ಬೋಲ್ಟ್ ಹಾಕೊತಾನೆ. ನನಗೆ ನೀನು ಈ ಫೇಸ್ಬುಕ್ಕಲ್ಲಿ ಹಾಕೋನು ಬೆಳ್ಳುಳ್ಳಿ ಕಬಾಬ ಸರ್ದಾರ ನಾನೇ ಅಂದ್ಬಿಟ್ಟು ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದ. ಏನು ಮಾಡೋಕ್ಕಾಗತ್ತೆ, ಫೀಲಿಂಗ್ಸ್ ಇರುತ್ತೆ ಮೇಡಮ್, ಫೀಲಿಂಗ್ಸ್ ಇರುತ್ತೆ ಅನ್ನೋ ನಾನಾದ್ರೂ ಅಷ್ಟೇ. ಇವಾಗ ನಾನು ನಿಮ್ಗೆ ಹೇಳಿದೆ, ಈಗ ಕೇಳಿದ್ರಿ ಮಿಕ್ಕಿ ಮಿಡಿಯೋದ್ರೆ ಮಾಡಿದ್ರ ಕೊಟ್ರ ಅಂತ. ಅವ್ರು ದುಡ್ಡು ಕೊಡೋದು ಬೇಡ, ಅವ್ನು ಟ್ಯಾಂಕ್ಸ್ ಹೇಳಿಲ್ಲ ಮೇಡಮ್ ಅಂದರೆ ಕೊಡೋದು ಬೇರೆ. ನಾನೇ ತಿಂಡಿ ತಿನ್ಸಿ ಕಳಿಸಿದ್ದೀನಿ. ನಾನೇ ತಿಂಡಿ ತಿನ್ನಿಸಿ ಖುಷಿಯಾಗಿ ಬಂದು ನಾನು ಪ್ರತಿಯೊಬ್ಬರು ಬಂದವ್ರಿಗೆ ನೀರು ಕೊಟ್ಟು ಕಾಫಿ ಕೇಳ್ತೀರಾ, ನಮ್ಗೆ ಆ ಮನೇಲಿ ಏನು ಗೌರವ ಕೊಡ್ತಾರೆ, ಬಂದವ್ರಿಗೆ ಚೆನ್ನಾಗಿ ಪ್ರೀತಿ ಮಾಡಿ ಕಳಿಸ್ತೀವಿ. ಎಲ್ಲ ಆಯಿತು ಸರ್, ಚಂದ್ರವರೇ ತುಂಬ ಚೆನ್ನಾಗಾಯಿತು. ಒಂದು ಸ್ವೀಟ್ ಬಾಕ್ಸ್ ಇದೆಲ್ಲ ಏನಂತ ನಿಲ್ಲುತ್ತೆ. ಅದು ನಿಲ್ಲಿಲ್ಲ, ಅಷ್ಟೇ ಬೇಜಾರಾಗುತ್ತೆ. ಈಗ ರಾಹುಲ್ ಮತ್ತು ಇವರು ಒಟ್ಟಿಗೆ ಕೆಲಸ ಮಾಡ್ಕೊಂಡು ಈಗ ಜೊತೆಗೆ ಮಾಡ್ತಾ ಇದ್ದಾರೆ ಅವರ. ನಮ್ಮ ಹತ್ರ ಇದೆ ಬೀಗ, ಸ್ಕ್ರೂ ಬೋಲ್ಟ್ ನೆಟ್ ಎಲ್ಲ ನನ್ನ ಹತ್ರ ಇದೆ. ಅವಾಗ ಬಿಡ್ತಾ ಇರ್ತಾರೆ. ಸರ್ ಇನ್ನು ಈಗ ಟ್ರೋಲ್ ಸಾಂಗು ಕೂಡ ನಿಮ್ಮದು ಹೆಸರು ಬಳಸ್ಕೊಂಡಿದ್ದಾರೆ. ನಿಮ್ಮ ಒಂದು ಒನ್ ಲೈನರ್ ಅಲ್ಲಿಂದ ಕೂಡ ಯಾವುದೇ ಒಂದು ಸಂಭಾವನೆ ತೊಗೊಂಡಿಲ್ಲ ಮೇಡಮ್. ಸಂಭಾವನೆ ಇಲ್ಲದ ಚಂದ್ರು ಬಂದ ಕಾರ್ಯಕ್ರಮಗಳನ್ನು ಉತ್ತುಂಗಕ್ಕೆ ಮಾಡಿಕೊಡುತ್ತಿದ್ದೇನೆ. ಬೆಳ್ಳುಳ್ಳಿ ಕಬಾಬ್ ಅಷ್ಟೇ. ಹಣನೂ ಬೇಡ, ಏನೂ ಬೇಡ, ಹಾಕ್ಕೊಟ್ಟು ಬೇಡ, ಮಾತು ಬೇಡ. ಪ್ರೀತಿಯಿಂದ ಚಂದ್ರು ಫೋನ್ ಮಾಡಿದ್ರೆ ಸಾಕು, ಚೆನ್ನಾಗಿ ಬಂತು ಅಂದರೆ ಸಾಕು, ಅಷ್ಟೇ. ಇನ್ನು ನಿಮ್ಮ ಒನ್ ಲೈನರ್ ತುಂಬಾ ಫೇಮಸ್, ಅದನ್ನು ಒಂದ್ಸತಿ ಹೇಳಿಬಿಡಿ ನಮ್ಮ ವೀಕ್ಷಕರು. ಅದೇ ಬೆಳ್ಳುಳ್ಳಿ ಕಬಾಬ್ ಒನ್ ಮೋರ್. ನಾವು ಇವತ್ತು ಬಂದಿದ್ದೀವಿ ಈ ಮಟ್ಟಕ್ಕಾಗಿದೆ ಅಂದರೆ ಈ ಪದನೇ ಮುಖ್ಯ ಕಾರಣ. ಒನ್ ಮೋರ್ ಬೆಳ್ಳುಳ್ಳಿ ಕಬಾಬ್ ತಿಂದಾದ್ಮೇಲೆ ಹೇಳ್ತಾವ್ರೆ ಚಟ ಪಟ ಬಾಯ್.